ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ 5:30 ಎದ್ದಿದ್ದೀನಿ ಫ್ರೆಂಡ್ಸ್. ಅರ್ಥಕವಾಯ್ತು. ಅದಕ್ಕೆ ಸೂರ್ಯನೇ ಕಾಣೆ ಬೆಳಗ್ಗೆಯಿಂದ 8 ಗಂಟೆ ಆಗ್ತಾ ಬಂತು. ಆಚೆ ಬರ್ತಾ ಇಲ್ಲ, ಶೇಕ್ ಆಗ್ಬಿಟ್ಟು ಪ್ರಕೃತಿನೇ ವಿಚಲಿತಗೊಂಡ್ಬಿಟ್ಟೈತೆ. ಶಿವ ಫೋನಲ್ಲಿ ಬಿಸಿ ಆಗ್ಬಿಟ್ಟೈತೆ. ಓಕೆ ಫ್ರೆಂಡ್ಸ್, ಈಗ 8 ಗಂಟೆ ಅಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ರೆಡಿ ಆಗಿದ್ದೀನಿ. ಸಾಂಬಾರ್ ಮಾಡಿನೇ ತುಂಬಾ ದಿನ ಆಯ್ತು ಫ್ರೆಂಡ್ಸ್. ನಾನು ತರಕಾರಿ ಸಾಂಬಾರ್ ಪುಡಿ ಮನೇಲಿ ಸ್ಟಾಕ್ ಅಲ್ಲಿ ಐತೆ. ಅದಕ್ಕೆ ಮನೇಲಿ ಯಾವ ಐಟಮ್ ಜಾಸ್ತಿ ಇರ್ತೈತೆ ಫ್ರೆಂಡ್ಸ್, ಆ ಕಡೆ ನಾವು ಇಂಟ್ರೆಸ್ಟ್ ಕೊಡ್ಬೇಕು ಆ ಅಡುಗೆ ಮಾಡಕ್ಕೆ. ಅದಕ್ಕೆ ನಾನು ಮೊನ್ನೆ ಬೀನ್ಸ್ ತಂದಿತ್ತಲ್ಲ ಫ್ರೆಂಡ್ಸ್, ಹಸಿ ಕಾಳು, ಅದು ಮಸಾಲೆ ಸಾರಿಗೆ ಸೂಪರ್ ಆಗಿರ್ತೈತೆ. ಆದ್ರೆ ನಾನು ತರಕಾರಿ ಸಾರು ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮಸಾಲೆ ಸಾರು ನೆಕ್ಸ್ಟ್ ಟೈಮ್ ಯಾವಾಗಾರ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಟಿಫನ್ಗೆ ತರಕಾರಿ ಹಸಿ ಕಾಳು ಸಾರು, ಮುದ್ದೆ, ಅನ್ನ ಆಲ್ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಟಾಮುಗೂ ಬೇಕಲ್ಲ, ಅದಕ್ಕೆ ಅವನ್ ಫ್ರೆಂಡ್ಸ್ ಚಳಿಗೆ ಆಚೆ ಹೋಗ್ತಲ್ಲ, ಮುದ್ರಕೊಂಡು ಮಲಗವನೆ. ಬನ್ನಿ ಫ್ರೆಂಡ್ಸ್, ಅಡುಗೆ ಸ್ಟಾರ್ಟ್ ಮಾಡುವ. ಅಡುಗೆಗೆ ಹೆಲ್ಪ್ ಮಾಡಿದ್ರು, ಬೆಳ್ಳುಳ್ಳಿ ಬಿಡಿಸ್ಕೊಡು. ಒಂದು ಕಡ್ಡಿ ಪಟ್ಟ ಅನ್ನಂಗಿಲ್ಲ ಫ್ರೆಂಡ್ಸ್, ಆಚೆ ಹಂಗೆ ಸಟ್ ಅಂತ ಹೋಗ್ತಾನೆ. ನಮ್ಮನೆಗೆ ಒಂಥರ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಅವನು. ಓಕೆ ಫ್ರೆಂಡ್ಸ್, ಇಲ್ಲಿ ಇದೇ ಬೀನ್ಸು ಮಸಾಲೆ ಸಾರು ಮಾಡ್ಬೇಕಾಯ್ತು ಫ್ರೆಂಡ್ಸ್ ಇದರಲ್ಲಿ. ಆದ್ರೂ ಈ ಸಾರು ಯಾಕೆ ಮಾಡ್ತಾ ಇದೀನೋ ಗೊತ್ತಾಗ್ತಾ ಇಲ್ಲ. ತರಕಾರಿ ಇತ್ತಲ್ಲ ಮನೆಯಲ್ಲಿ, ತರಕಾರಿ ತಂದ್ಮೇಲೆ ತರಕಾರಿ ಸಾರು ಮಾಡಲೇಬೇಕು ಅಂತ ಅಂದ್ಬಿಟ್ಟು, ಇಲ್ಲ ಈ ಹಸಿ ಕಾಳನ್ನ ಹಾಕ್ಬಿಟ್ಟು ನಾವು ಬಾತ್ ಯಾಕೆ ಮಾಡಬಾರ್ದು, ಆದ್ರೆ ಆಲ್ರೆಡಿ ಅನ್ನ ಮಾಡ್ಬಿಟ್ಟಿದ್ದೀನಲ್ಲ, ಟೈಮ್ ಹೋಗಬೇಕು ಅಂತ ಅಂದ್ಬಿಟ್ಟು. ಅನ್ನ ಏನಾಗಲ್ಲ, ಸಂಜೆಗೆ ಮುದ್ದೆ ಮಾಡ್ಕೋಬಹುದು, ವೇಸ್ಟ್ ಆಗಲ್ಲ. ಇದ್ರ ಯೋಚನೆ ಮಾಡಿ ಮೆಂಟಲ್ ಆಗ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ತಾನೇ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ, ಪಲಾವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಂಗೆ ಮೆಂಟಲಿ ಪ್ರಾಬ್ಲಮ್ ಫ್ರೆಂಡ್ಸ್, ಏನ್ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಅಡುಗೆ ಯೋಚನೆ ಮಾಡ್ತೀನಿ, ಆಮೇಲೆ ಅಡುಗೆ ಮನೆಗೆ ಕಾಲಿಟ್ಮೇಲೆ ಒಂದ್ ಅಡುಗೆ ಯೋಚನೆ ಮಾಡ್ತೀನಿ, ಸ್ಟವ್ ಹತ್ರ ಹೋದ್ಮೇಲೆ ಒಂದ್ ಅಡುಗೆ ಯೋಚನೆ ಮಾಡ್ತೀನಿ, ಬಾಣ್ಲೆ ಇಟ್ಟ ಮೇಲೆ ಒಂದ್ ಅಡುಗೆ ಯೋಚನೆ ಮಾಡ್ತೀನಿ, ಈ ತರಕಾರಿ ಅಡುಗೆ ರೆಡಿ ಮಾಡ್ಕೋಬೇಕಾದ್ರೆ ಒಂದ್ ಅಡುಗೆ ಯೋಚನೆ ಮಾಡ್ತೀನಿ. ಫೈನಲಿ ನಾನು ಅಡುಗೆ ಮಾಡೋವರೆಗೂ ಅದೇನ್ ಅಡುಗೆ ಅಂತ ನಮ್ಗೆ ಕಂಡಿಡಿಯಕ್ಕಾಗಲ್ಲ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಬಾಯಿಗೆ ಫೋನ್ ಮಾತಾಡೋಕು ಒಂದು ಮಿತಿ ಇರಬೇಕು. ಬಾಯಿಲಿ ಒಂದು ಬೇಗ ಓಡ್ಬಾ. ಡಿಸ್ಟರ್ಬ್ ಮಾಡ್ತೀಯಾ ಏನಪ್ಪ? ನಿಮ್ ಮೆಟ್ಲು ಗಂಟಪ್ಪ, ನಾನೇನ್ ಮಾಡ್ದೆ? ಕಷ್ಟ ಸುಖ ಸರಿ, ಹಿಂದಕ್ ಬಾ ಒಂದ್ ನಿಮಿಷ. ನಿನ್ನ ಹತ್ರ ಒಂದು ಡೀಪ್ ಡಿಸ್ಕಷನ್ ತುಂಬಾ ಇಂಪಾರ್ಟೆಂಟ್. ನಿನ್ಗೆ ಅಡುಗೆ ಏನ್ ಬೇಕು ಅಷ್ಟೇ ಹೇಳು. ನಮ್ಗೆ ಬಿಸಿ ಬಿಸಿ ಮುದ್ದೆ, ಬಸ್ಸಾರು, ತರಕಾರಿ ಸಾರು. ನಾನೇ ಮೆಂಟ್ಲು, ಅಡುಗೆ ಮಾಡಕ್ ಯೋಚನೆ ಮಾಡ್ತಾ ಇದ್ದೀನಿ. ನೀನ್ ನನ್ಗಿಂತ ಡಬಲ್ ಮೆಂಟ್ಲು. ನಿನ್ಗೆ ಗೊತ್ತಿಲ್ಲಪ್ಪ ಏನ್ ಬೇಕು ಅಂತ. ಯಾಕಂದ್ರೆ ಈ ಹಸಿ ಕಾಳು ಹಾಕ್ಬಿಟ್ಟು ನಾವು ಪಲಾವ್ ಯಾಕೆ ಮಾಡಬಾರ್ದು? ಏನ್ ಮಾಡಿದ್ರು ತಿಂತೀಯಾ? ಮ್ಯಾಗಿ ಪ್ಯಾಕೆಟ್ 2 ತಗೋಬರೋಗು. ಮತ್ತೆ ಏನ್ ಮಾಡ್ಕೊಟ್ಟು ತಿಂತೀನಿ. ಓಕೆ ಫ್ರೆಂಡ್ಸ್, ತಮ್ಮ ಪಲಾವ್ ತಿಂತೀಯಾ? ಏನ್ ಗೊತ್ತಾ, ಈ ಪಲಾವ್, ಪುಳಿಯೋಗರೆ, ಚಿತ್ರಾನ್ನ ನಮ್ಮೆಲ್ಲ ಇಷ್ಟ ಇಲ್ಲ. ರಾಗಿ ಮುದ್ದೆ ತಿನ್ಬೇಕು, ಶಕ್ತಿಯಾಗಿರ್ಬೇಕು. ಓಕೆ ಫ್ರೆಂಡ್ಸ್, ಪಲಾವ್ ಮಾಡೋಣ ಅನ್ಕೊಂಡೆ. ನನ್ ಗಂಡ ಸಾರು ಮುದ್ದೆ ಬೇಕು ಅಂತ ಅದೇ ಮಾಡ್ತೀನಿ. ಈಗ ನಾನು ಪಲಾವ್ ಮಾಡ್ಬಿಟ್ರೆ ಮಾತ್ರ ಏನ್ ಮಾಡಕ್ಕಾಗಲ್ಲ. ಹಂಗಾರೆ ಮಾಡಲ್ಲ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಫ್ಲೈಟ್ ಹತ್ರ ಹೋಗ್ತೈತೆ. ನಾನು ಎದ್ದಿದ್ದೀನಿ ಇಲ್ಲ ಅಂತ ಯಾರೋ ಚೆಕ್ ಮಾಡಕ್ ಬಂದವ್ ರಾಜಕಾರಣಿಗಳು. ಫ್ಲೈಟ್ ಅಲ್ಲಿ ಹತ್ರನೇ ಹೋಯ್ತಲ್ಲ. ಈಗ ಕಾಳು ಸಾರು ಮಾಡ್ಬೇಕಾದ್ರೆ ನಾನು 1 ಸ್ಪೂನ್ ಅಷ್ಟು ಹೆಸರು ಬೇಳೆ ಹಾಕೋತೀನಿ ಫ್ರೆಂಡ್ಸ್. ಸಾರು ಮಂದ ಬತ್ತೈತೆ ಅನ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೊಟೊ, ಹಸಿ ಕಾಳು, ಕ್ಯಾರೆಟ್, ಬೀನ್ಸು ಮತ್ತೆ ಗೋರೆಕಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲಾನು ಹಾಕೊಂಡು ತರಕಾರಿ ಮುಳುಗಷ್ಟು ನೀರು ಹಾಕೊಂಡು ಸಾಂಬಾರ್ ಪುಡಿ, ಉಪ್ಪು, ಅರ್ಶಿನ ಹಾಕೊಂಡು ಇದನ್ನ 2 ವಿಸಿಲ್ ಬೇಯಿಸ್ಕೊತೀನಿ. ಒಂದು ನುಗ್ಗೆಕಾಯಿ 10 ರೂಪಾಯಿ, 40 ರೂಪಾಯಿ ಮೊಟ್ಟೆ. ಅಲ್ಲಿ ಟಾಮು ಒಂದ್ ಅರ್ಧ ಗಂಟೆ ಮುಂಚೆ ತಂದಿದ್ರೆ ಸಾರ್ಗ್ ಆಗ್ತಾ ಇದ್ನಲ್ಲಪ್ಪಿ. ಓಕೆ ಫ್ರೆಂಡ್ಸ್, ಇನ್ನೊಂದಿನ ಇದನ್ನ ಫ್ರೆಶ್ ಆಗಿದ್ದಾಗೆ ಮಾಡ್ಬೇಕು. ಹಂಗಾರೆ ನಾಳೆನೆ ಮಾಡ್ಬೇಕು. ಓಕೆ ಫ್ರೆಂಡ್ಸ್, ನಾಳೆ ನುಗ್ಗೆಕಾಯಿ ಸಾರು ಮಾಡುವ. ಇದು ಸೀಸನ್ನಾ? 2 ವಿಸಿಲ್ ಆದ್ಮೇಲೆ ಹಿಂಗಾಗೈತೆ ಫ್ರೆಂಡ್ಸ್. ವಿಸಿಲಲ್ಲೇ ಸಾಂಬಾರ್ ಪುಡಿ ಎಲ್ಲ ಬಂದ್ಬಿಡ್ತೀವಿ. ಈಗ ಮತ್ತೆ ಸಾಂಬಾರ್ ಪುಡಿ ಹಾಕ್ಬಿಟ್ಟು ಕುದಿಸ್ಬೇಕು. ಬೇಯಿಸಿರೋ ಟೊಮೆಟೊಗಳು ಸೈಡ್ ಇಟ್ಕೊಂಡು ಚೆನ್ನಾಗಿ ಕಿವುಚ್ ಹಾಕಿದ್ರೆ ಸಾಂಬಾರ್ ಮಂದ ಬತ್ತೈತೆ. ತೆಂಗಿನಕಾಯಿ ರುಬ್ಬಕೊಂಡ್ರು ಸಾರು ಮಂದ ಬತ್ತೈತೆ ಫ್ರೆಂಡ್ಸ್. ಶಿವಾಗೆ ಬೇಳೆ ಸಾರಿಗೆ, ಕಾಳು ಸಾರಿಗೆ ತೆಂಗಿನಕಾಯಿ ಹಾಕಿದ್ರೆ ಅಷ್ಟು ಇಷ್ಟಪಡಲ್ಲ. ಅದಕ್ಕೆ ಈ ಥರ ಟೊಮೊಟೊನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಾಕಿದ್ರೆ ಆ ಟೇಸ್ಟು ಎಕ್ಸ್ಟ್ರಾ ಇರ್ತೈತೆ. ಈಗ ಈ ಥರ ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಕುದಿಯಕ್ಕೆ ಇಡಬೇಕು. ಮತ್ತೆ ಇನ್ನೊಂದು ಅರ್ಧ ಸ್ಪೂನ್ ಸಾಂಬಾರ್ ಪುಡಿ ಹಾಕ್ಬಿಟ್ಟು ಬೇಯಿಸ್ಕೊತೀನಿ ಫ್ರೆಂಡ್ಸ್. ಆಮೇಲೆ ಒಗ್ಗರಣೆ ಹಾಕ್ಬಿಟ್ರೆ ಸರೋಗ್ತೈತೆ. ಸಾಂಬಾರ್ ಪುಡಿ ಅದೆಲ್ಲ ಬೇಯ್ದು ಒಗ್ಗರಣೆ ಎಲ್ಲ ಒಂದು 10 ನಿಮಿಷ ಆಗ್ತಿದೆ. ಬೇಯ್ತೈತಲ್ಲ ಫ್ರೆಂಡ್ಸ್, ಇದನ್ನೊಂದು ಕಟ್ ಮಾಡಕ್ ಬಿಡ್ತೀನಿ. ಇರೋ ಟಾಮು, ನಿಂದ ಅಡುಗೆ ಆಗೈತೆ. ನೋಡ್ತಾನೆ ಅಡುಗೆ ಮನೇಲಿ ಬಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತು ವಿಡಿಯೋ ಏನೆಲ್ಲ ಆಗುತ್ತದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂತ ಕ್ಲಿಕ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟಿಂಗ್ ಇರಲಿ. 6 ಪೀಸ್ ಆಯಿತು ಫ್ರೆಂಡ್ಸ್.
ಹಾಕೋದು ಅಷ್ಟೇ. ನುಗ್ಗೆಕಾಯಿ ಬೇಗ ಬೆಂದೋಗ್ತಿತ್ತಲ್ಲ ಫ್ರೆಂಡ್ಸ್, ಲಾಸ್ಟಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಬಿಟ್ರೆ ಆಗೋಯ್ತು. ಉಪ್ಪು ಖಾರ ಚೆಕ್ ಮಾಡ್ಕೊಂಡೆ, ಕರೆಕ್ಟ್ ಆಗಿತ್ತು. ಯಾವುದೇ ತರಕಾರಿ ಸಾರಿಗೆ ಫ್ರೆಂಡ್ಸ್ ಎಲ್ಲ ತರಕಾರಿ ಹಾಕ್ಬಿಟ್ಟು ಒಂದೇ ಒಂದು ನುಗ್ಗೆಕಾಯಿ ಹಾಕ್ಬಿಡ್ರಿ, ಆ ಟೇಸ್ಟೇ ಬೇರೆ, ಅದ್ರ ರಸ ಸಖತ್ತಾಗಿರ್ತೈತೆ. ಅದಕ್ಕೆ ನುಗ್ಗೆಕಾಯಿ ರಸ, ನುಗ್ಗೆಕಾಯಿ ಸಾರು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸ್ವಲ್ಪ ಘಾಟ್ ಹೊಡಿತೈತೆ, ಯಾಕಂದ್ರೆ ಡಬಲ್ ಸಲ ಸಾಂಬಾರ್ ಪುಡಿ ಹಾಕೊಂಡಲ್ಲ, ಆಗ್ಲೇ ವಿಸಿಲಲ್ಲೆಲ್ಲ ಹೋಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಸಾಂಬಾರ್ ಪುಡಿ ಕಲ್ಸ್ಬಿಟ್ಟು ವಿಸಿಲ್ ಹಾಕಕ್ಕೆ ಹೋಗಲ್ಲ. ವಿಸಿಲ್ ಪ್ರಾಬ್ಲಮ್ಮು ಇರ್ಬೋದು, ಕುಕ್ಕರ್ ಪ್ರಾಬ್ಲಮ್ಮು ಇರ್ಬೋದು ಫ್ರೆಂಡ್ಸ್, ಗೊತ್ತಿಲ್ಲ. ಇದಕ್ಕೆ ರಾಗಿ ಮುದ್ದೆ ಮಾಡ್ಕೊಂಡೆ. ಇರಪ್ಪ ನಿನ್ಗೂ ಅನ್ನ ಆಯ್ತು. ಹಾ ಮೊನ್ನೆ ಗಾಡಿ ಎತ್ಕೊಂಬಂದಲ್ವಾ? ನೀರು ಜಾಸ್ತಿ ಕುಡಿತೀವಿ ನಾವು. ಬಿಸಿ ಬಿಸಿ ಮುದ್ದೆ, ತರಕಾರಿ ಸಾರು, ನೆಂಚ್ಕೊಳಕ್ಕೆ ಖಾರ ಬೂಂದಿ, ಮೊಟ್ಟೆ ಬೇಡ ಬಿಡು. ಇನ್ನು ಅನ್ನ ರಸ ಮೊಸರು ಐತೆ. ಸಾಕು, ಮೊಟ್ಟೆ ಬೇಡ ಈಗ. ಒಳ್ಳೆ ಫುಡ್ ಬಿಡ. ಒಳ್ಳೆ ಫುಡ್ಡಾ? ನೋಡ್ರೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗ್ ಮಾಡಿರ್ತೀವಿ ಅಂತ. ಓಹೋ, 100 ರೂಪಾಯಿ ಕೊಡ್ಬೇಕು ನನಗೆ ಅಕ್ಕ. ಬರೀ 100 ರೂಪಾಯಿ ಅಡ್ಗೆಗೆ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಇಷ್ಟು ದಿನ ಸೋನಾ ಮುಸ್ರಕ್ಕಿ ಫ್ರೆಂಡ್ಸ್ ಒಂದು ಅಗಲು ಬಿಡ್ತಿರ ತಿಂತಿದ್ದ. ರೇಷನ್ ಅಕ್ಕಿ ಅಂದ್ರೆ ಅರ್ಧ ಮಿಗಿಸ್ಬಿಟ್ಟು ಇನ್ನೊಂದು ರೌಂಡ್ ಓಡಾಡ್ಕೊಂಡು ಬಂದು ಆಮೇಲೆ ತಿಂತಾನೆ. ತಿನ್ಲಾ? ನಾನು ಹ್ಯಾಂಡ್ ಕ್ರಾಫ್ಟ್ ಮಾಡಿ ತುಂಬಾ ದಿನ ಆಯ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಹ್ಯಾಂಡ್ ಕ್ರಾಫ್ಟ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಇದು ಆರ್ಡರ್ಗಳು ಅವು ಇವು ಬಂದಿರೋದು, ಬುಕ್ ಮಾಡ್ಕೊಂಡಿರೋದು, ಅದಿದು ಏನೇನು ಕಾಟನ್ ಬರ್ತೈತೆ ಫ್ರೆಂಡ್ಸ್, ಒಂದು ಬಿಸಾಕಿಲ್ಲ. ಎಲ್ಲ ಟೈಮ್ ಬೇಕಾಗ್ತೈತೆ ನನ್ನ ತಲೆಗೆ ಅಂತ ಅಂದ್ಬಿಟ್ಟು ಎಲ್ಲ ಟಾಮ್ ರೂಮಲ್ಲಿ ತುಂಬಿಟ್ಬಿಟ್ಟಿದ್ದೀನಿ. ಅವ್ನ ಪರ್ಮಿಷನ್ ತಗೊಂಡು ಬನ್ನಿ ಫ್ರೆಂಡ್ಸ್, ಕಾಟನ್ ಎತ್ಕೊಂಡು ನಾನು ವಾಲ್ ಡೆಕೋರ್ ಐಟಮ್ ಏನಾದ್ರು ಮಾಡಬೇಕು ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲಿ ಖಾಲಿ ಹೊಡಿತೈತೆ, ಇನ್ನೆಲ್ಲ ಅಲ್ಲೆಲ್ಲೆಲ್ಲ ಏನಾದರೂ ಒಂದು ಐತೆ. ಅದಕ್ಕೆ ನನ್ನ ಟ್ಯಾಲೆಂಟ್ ಇಂದ ಇರಿ ಮನೇನ ತುಂಬಬೇಕು ಅಂತ ಅಂದ್ಬಿಟ್ಟು ಈ ಸ್ಕೆಚ್ ಹಾಕಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಟಾಮು, ನಿನ್ ರೂಮ್ ಕೀ ಕೊಡು. ನಿನ್ ರೂಮಲ್ಲಿ ಏನಾದ್ರು ಎತ್ಕೊಳ್ಳ. ನೀನು ಬಾ, ಬೇಕಾದ್ರೆ ಏನಾದ್ರು ಚಿನ್ನ ಬೆಳ್ಳಿ ಏನಾದ್ರು ಎತ್ತಿಟ್ಟಿದ್ರೆ ಸೈಡ್ಗೆ ಎತ್ತಿಟ್ಕೋ. ಕದ್ದಿಗಿದ್ದು ಆಮೇಲೆ ನನ್ನ ತಲೆ ಮೇಲೆ ಬರೋದಲ್ಲ ನಮ್ಗೆ ಇಷ್ಟ ಆಗಲ್ಲ. ಏನಾದ್ರು ಕಳ್ತನ ಆಯ್ತು ಅಂತ ಆಮೇಲೆ ನಾಳೆ ದಿನ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ಹೋಗ್ತಾ ಇದ್ದೀನಿ ಅಷ್ಟೇ. ಒಂದ್ಸಲ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾ ಇರ್ಬೇಕು. ಅವನು ರೂಮು ಇದು ಬೂತ್ ಬಂಗ್ಲೆನೋ ಒಂದು ಗೊತ್ತಾಗ್ತಿಲ್ಲ. ವೇಸ್ಟ್ ಗಿಸ್ಟ್ ಎಲ್ಲ ಇಲ್ಲೇ ತುಂಬಿಕ್ಕಿದ್ದೀನಿ. ಕಾಟನ್ ಅಲ್ಲಿ ಐತೆ ಫ್ರೆಂಡ್ಸ್, ಅಲ್ದ್ರೊಳಗಡೆ ಕಸ ಬಿಸಾಕಿದ್ದೀನಿ. ಇದ್ರೊಳಗೆ ಹುಡುಕಿ ಎತ್ಕೋತೀನಿ ಫ್ರೆಂಡ್ಸ್. ಕಾಟನ್ ಇಷ್ಟು ಸಿಕ್ತು, ಎತ್ತಿಟ್ಕೊಂಡು ಹ್ಯಾಂಡ್ ಕ್ರಾಫ್ಟ್ ಮಾಡೋಣ ಅಂದ್ಬಿಟ್ಟು. ಆಮೇಲೆ ನನ್ನ ಟ್ಯಾಲೆಂಟ್ಗೆ ಬಲಿಯಾಗಬೇಕಾಗಿರೋದು ಕಾಟನ್ ಅಲ್ಲ ಫ್ರೆಂಡ್ಸ್, ಪಾಲಿಸ್ಟರ್. ಮೊನ್ನೆ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ದಲ್ಲ ಬೀರುನಲ್ಲಿ, ಇವು ಸುಮಾರು ವರ್ಷದಿಂದ ಇಟ್ಟಿದ್ದೀನಿ ಫ್ರೆಂಡ್ಸ್. ಪಾಲಿಸ್ಟರ್ ಯೂಸ್ ಮಾಡೋದೇ ಇಲ್ಲ ಶಿವನು ನಾನು. ಏನ್ ಮಾಡೋದು ಯೋಚನೆ ಮಾಡಿದಾಗ ಹ್ಯಾಂಡ್ ಕ್ರಾಫ್ಟ್ ಮಾಡ್ಬಿಡೋಣ ಇದ್ರಲ್ಲಿ ಅಂದ್ಬಿಟ್ಟು ಹಂಗಾಗಿ ಕಾಟನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಪಾಲಿಸ್ಟರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಹೇಳೋದೊಂದು ಮಾಡೋದೊಂದು. ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಅಲ್ಲ ಫ್ರೆಂಡ್ಸ್, ಲಾಂಗ್ ಟೈಮ್ ಮೆಮೊರಿ ಲಾಸೇ. ಇದ್ರಲ್ಲಿ ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡಿ ಇನ್ನೊಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಕುತ್ಕೊಂಡಿದ್ದೀನಿ, ಮುರಿದೋಗಿರೋ ಶಿವ ನನಗೆ ಫಸ್ಟ್ ಟೈಮ್ ಕೊಡಿಸ್ತಲ್ಲ ಫ್ರೆಂಡ್ಸ್ ಆ್ಯನಿವರ್ಸರಿಗೆ ಗಿಫ್ಟು. ಇದು ಒಂದು ಕ್ಲಿಪ್ಪು, ಇನ್ನೂ ಸುಮಾರು ಕೊಡಿಸಿತ್ತು, ಅದರಲ್ಲಿ ಕ್ಲಿಪ್ ಮುರಿದೋಯ್ತು. ಇದು ಬಿಸಾಕಕ್ಕೂ ಮನ್ಸಾಗಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಉಪಯೋಗಿಸಿ ಏನೋ ಒಂದು ಮಾಡ್ತೀನಿ ಫ್ರೆಂಡ್ಸ್. ಅದು ಫುಲ್ ಕಂಪ್ಲೀಟ್ ಆಗೋವರೆಗೂ ನನಗೆ ಗೊತ್ತಿಲ್ಲ ಏನ್ ಮಾಡ್ತೀನಿ ಅಂತ. ಎಷ್ಟು ಸ್ಟ್ರಾಂಗ್ ಆಗೈತೆ ಈ ಬಟ್ಟೆ ಅಂದ್ರೆ ಫ್ರೆಂಡ್ಸ್, ಕಟ್ ಮಾಡಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ. ಟೈಲರ್ಗಳು ಎಷ್ಟು ಕಷ್ಟಪಟ್ಟು ಹೊಲ್ದಿರ್ತಾರೆ, ಎಷ್ಟು ಬಿಗಿಯಾಗೈತೆ ಅಂತ ಅಂದ್ಬಿಟ್ಟು ಅದಕ್ಕೆ ಮೊದಲು ತೋಳು ಕಟ್ ಮಾಡೋಣ ಅಂದ್ಬಿಟ್ಟು ಎತ್ಕೊಂಡೆ. ನಾವೇನಾದ್ರು ಟೈಲರಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈ ತರ ಹಳೆಯ ಬಟ್ಟೆಗಳು ಇರ್ತಲ್ಲ ಫ್ರೆಂಡ್ಸ್, ಅವನ್ನ ನೀಟಾಗಿ ಸ್ಟಿಚ್ ಮಾಡಿನೂ ನಾವು ಟೈಲರಿಂಗ್ಗೆ ಪ್ರಾಕ್ಟೀಸ್ ಮಾಡ್ಬೋದು. ಅದು ಈಸಿಯಾಗಿ ನಮಗೆ ಗೊತ್ತಾಗ್ತೈತೆ, ಸ್ವಲ್ಪ ಟೆಕ್ನಿಕಲ್ ಆಗಿ. ತೋಳು ಬಿಟ್ಬಿಟ್ಟು ಆಮೇಲೆ ಕಾಲರ್ ಕಟ್ ಮಾಡ್ಬಿಟ್ಟೆ. ಅದನ್ನ ತಿರುಗಿಸಿ ವರ್ಗಿಸಿ ಉರುಗಿಸಿ ಏನೇನೋ ಮಾಡಿದೆ. ಇದರಲ್ಲೂ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ, ಸೈಡಿಗೆ ಎತ್ತಿ ಬಿಸಾಕ್ತೆ. ಆಮೇಲೆ ಇನ್ನೊಂದು ಬೇರೆ ಪೀಸ್ ಎತ್ಕೊಂಡೆ, ಅಂದರೆ ಮುಂದೆಗಡೆ ಇದು ಬಟನ್ ಹಾಕೋತೀವಲ್ಲ ಆ ಪೀಸು. ಇದರಲ್ಲಿ ಏನಾರ ಮಾಡೋಣ ಅಂತ ಅರ್ಧಾಕ್ಬಿಟ್ಟು ಆಮೇಲೆ ಬಟನ್ ಹಾಕ್ತಾರಲ್ಲ ಅಲ್ಲಿಗೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ಒಂದು ಕಡೆ ಸ್ಟಿಚ್ ಆಗೈತೆ, ಇನ್ನೊಂದು ಕಡೆ ಏನಾದರೂ ಹೊಲ್ದಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಏನೇ ನಾವು ಹ್ಯಾಂಡ್ ಕ್ರಾಫ್ಟ್ ಈ ಥರ ಬಟ್ಟೆನಲ್ಲಿ ಮಾಡಬೇಕಾದ್ರೆ ಟೈಲರ್ ಮಿಷಿನ್ ಇರಲೇಬೇಕು ಫ್ರೆಂಡ್ಸ್. ಕೈಯಲ್ಲಿ ನಾವು ಹೊಲ್ಕೊಂಡು ಮಾಡ್ಕೋತೀವಿ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ತಲೆನೋವಿನ ಕೆಲಸ ಇದು. ಮನೇಲಿ ಹೆಂಗೋ ದೊಡ್ಡ ಸೂಜಿನೂ ದಾರ ಇತ್ತು, ಎತ್ಕೊಂಡು ಈ ಮೂಲೆಯಿಂದ ಆ ಮೂಲೆ ಗಂಟ ಹೊಲ್ದ್ಬಿಡೋಣ. ಆಮೇಲೆ ಏನಾಗ್ತೈತೆ ಅದ್ರ ಮೇಲೆ ಆಕಾರ ವಿಕಾರದ ಮೇಲೆ ಒಂದು ಹ್ಯಾಂಡ್ ಕ್ರಾಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಲೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಲೆಗ್ ಮಿಷಿನ್ ಇತ್ತು ಫ್ರೆಂಡ್ಸ್ ಮನೆಯಲ್ಲಿ, ಅದು ಸುಮ್ಮನೆ ರಿಪೇರಿ ಆಗ್ತಾನೆ ಇತ್ತು. ಸರಿ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟೆ. ಅದು ಬೇರೆ ನಂಗೆ ಟೈಲರ್ ಮಿಷಿನ್ ಮೇಲೆ ಕುತ್ಕೊಂಡ್ರೆ ಆಗಲ್ಲ, ಪಾದ ಎಲ್ಲ ಉರಿ ಬರೋದು, ಓವರ್ ಹೀಟ್ ಆಗೋದು ಆಗ್ತಾಯಿತ್ತು. ಒಂದು ಸ್ವಲ್ಪ ವರ್ಷ ಫ್ರೆಂಡ್ಸ್ ಆಮೇಲೆ ನಾನು ಮಿಷಿನ್ ತಗೋತೀನಿ ಪಕ್ಕ. ಅದು ನನ್ನ ಡ್ರೀಮು, ಬಿಗ್ ಡ್ರೀಮು. ಆ ಮೂಲೆಯಿಂದ ಈ ಮೂಲೆಗೆ ಹೊಲ್ಕೊಂಡು ಆಮೇಲೆ ಉಲ್ಟಾ ಮಾಡಿಕೊಂಡೆ.
ಆಮೇಲೆ ನನಗೆ ಗೊತ್ತಾಯಿತು ಇದರಲ್ಲಿ ಇದು ಮಾಡ್ಕೋಬೋದಲ್ಲ ಫ್ರೆಂಡ್ಸ್, ನಾನು ಫೇಸ್ ಪ್ಯಾಕು ಅದು ಇದು ಹಾಕ್ಕೋಬೇಕಾದ್ರೆ ತಲೆ ಕೂದಲೆಲ್ಲ ಬರ್ತಾ ಇರ್ತೈತೆ, ಫೇಸ್ ಪ್ಯಾಕ್ ಅಂಟ್ಕೋತಾ ಇರ್ತೈತೆ. ಅದಕ್ಕೆ ಅದಕ್ಕೊಂದು ಹೇರ್ ಕ್ಲಿಪ್ ಥರ ಮಾಡ್ಕೊಬಿಡೋಣ. ಕ್ಲಿಪ್ ಏನು ಫ್ರೆಂಡ್ಸ್, ಅದು ದೊಡ್ಡ ರಿಬ್ಬನ್ ಬತ್ತಿತ್ತಲ್ಲ, ಅದು ಚೈನೀಸೆಲ್ಲ ಹಾಕ್ಕೊಳ್ತಾ ಇರ್ತಾರಲ್ಲ ಹುಡುಗಿರು ಆ ಥರ. ಅದಕ್ಕೆ ಇದು ಬೇಕಲ್ಲ ಒಳಗಡೆ ರಬ್ಬರು, ಎಲಾಸ್ಟಿಕ್ಕು. ಅದಕ್ಕೆ ಹುಡುಕ್ತೆ ನಮ್ಮ ಬೀರು ಒಳಗೆ ತಲೆ ಹಾಕ್ಬಿಟ್ಟು 2 ಚಡ್ಡಿ ಸಿಕ್ತು ಫ್ರೆಂಡ್ಸ್. ಇದು ಮಕ್ಕಳು ಚಡ್ಡಿ ಫ್ರೆಂಡ್ಸ್. ಅಂದರೆ ಕೊರೋನಾ ಟೈಮಲ್ಲಿ ರಿಲೇಷನ್ ಮಕ್ಕಳು ಸ್ವಲ್ಪ ದಿನ ಇಲ್ಲಿದ್ದರು. ಅಂದರೆ ಹೊರಗಡೆ ಎಲ್ಲ ವಾತಾವರಣ ಸರಿ ಇಲ್ಲ ಅಂದ್ಬಿಟ್ಟು ಇಲ್ಲಾಂದರೆ ಜನಗಳ ಸಂಚಾರ ಇಲ್ಲ ಅಂದ್ಬಿಟ್ಟು 2 ಚಡ್ಡಿ ಹೊಸದು ತಗೊಬಂದು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ನಾನು ಬಟ್ಟೆಗಳಲ್ಲಿ ಬೀರುನಲ್ಲಿ ತುರುಕ್ಬಿಟ್ಟು ಮರ್ತ್ಬಿಟ್ಟಿದ್ದೀನಿ. ಆಮೇಲೆ ಕ್ಲೀನ್ ಮಾಡುವಾಗ ಸಿಕ್ತು, 2 ತಿಂಗಳು ಬಿಟ್ಟು ಸಿಕ್ತು. ಆಮೇಲೆ ವಾಪಸ್ ಕೊಡೋಣ ಅಂತ ನೋಡ್ತೀನಿ, ಅವರು ಬೆಳೆದು ದೊಡ್ಡವ್ರಾಗ್ಬಿಟ್ಟವ್ರೆ, ಈ ಚಡ್ಡಿ ಅವ್ರಿಗೆ ಆಗ್ತಾ ಇಲ್ಲ. ಆಮೇಲೆ ನಾನೇ ಇಟ್ಕೊಂಡೆ ಏನು ಕದ್ರಾಗ್ತೈತೆ ಅಂದ್ಬಿಟ್ಟು. ಅದು ಹಿಂಗೆ ಎಲ್ಪಾಯ್ತು, ಅದು ಎಲಾಸ್ಟಿಕ್ ಮಾತ್ರ. ನಿಧಾನಕ್ಕೆ ಬಿಚ್ತಾ ಇದ್ದೀನಿ ಆಗ್ತಾನೆ ಇಲ್ಲ. ಜಿಗ್ಜಾಗ್ ಮಾಡ್ಬಿಟ್ಟವ್ರೆ ಹಾಕಿ ತಿಕ್ಲತ್ಬಿಟ್ಟು ಎಳೆದು ಬಿಸಾಕ್ಬಿಟ್ಟೆ ನೋಡ್ರಿ. ಆಮೇಲೆ ಕೈಗೆ ಬಂತು. ಇದು ಒಂದು ಚಡ್ಡಿಯ ಕತೆ ಫ್ರೆಂಡ್ಸ್. ಅದೇ ಎಲಾಸ್ಟಿಕ್ಕನ್ನು ಬಿಚ್ಕೊಂಡೆ, ಈ ಕಡೆ ತುದಿನಲ್ಲಿ ಹಾಕಿ ಹೊಲ್ಕೊಂಡೆ, ಕಟ್ ಮಾಡ್ಕೊಂಡೆ, ಆಗೋಯ್ತು. ಇಷ್ಟೇ ಫ್ರೆಂಡ್ಸ್. ಚೈನೀಸ್ ಅವರೆಲ್ಲ ಈ ಥರ ಏನಿದು ಫ್ರೆಂಡ್ಸ್, ಪಾಲಿಸ್ಟರ್ ಬಟ್ಟೆನಲ್ಲೇ ತಲೆಗೆಲ್ಲ ಹಾಕ್ಕೊಂಡು ಸ್ಟೈಲಾಗಿ ಮತ್ತು ಹೇರ್ ಕ್ಲಿಪ್ಸ್ ಎಲ್ಲ ಹಾಕ್ಕೊಂಡು, ಮತ್ತು 90s ಫ್ರೆಂಡ್ಸ್ ಹೀರೋಯಿನ್ಗಳೆಲ್ಲ ಇದನ್ನೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಕ್ಲಿಪ್ ಆಗಿ ತಲೆಗೆ ರಿಬ್ಬನ್ ಆಗಿ, ಅದೆಲ್ಲ ನೆನಪಾಯ್ತು. ಸದ್ಯ ಅದಕ್ಕಾಯ್ತು. ಇದು ಒಂದು ಹ್ಯಾಂಡ್ ಕ್ರಾಫ್ಟ್ ಮುಗೀತಾ. ಮತ್ತೆ ಇನ್ನೊಂದು ಬಟನ್ ಹಾಕೋ ಕಡೆ ಬಟನೆಲ್ಲ ಕಿತ್ತಾಕ್ಬಿಟ್ಟು ಅದನ್ನು ಕಟ್ ಮಾಡ್ಕೊಂಡೆ. ಒಲೆದು ತಪ್ತೈತೆ, ಇದು ಆಲ್ರೆಡಿ ಹೊಲ್ದೈತೆ ಅಂದ್ಬಿಟ್ಟು. ಆಮೇಲೆ ಚಿಕ್ಕದ ಎಲಾಸ್ಟಿಕ್ನ ಈ ಕಡೆಯಿಂದ ಆ ಕಡೆಗೆ ಒಳಗಡೆ ತಗೊಂಡೆ. ಇದು ಚಿಕ್ಕದ ರಿಬ್ಬನ್ ಆಯಿತು. ಯಪ್ಪ, ಏನು ಟ್ಯಾಲೆಂಟ್ ಫ್ರೆಂಡ್ಸ್. ನಾನು ಎಲ್ಲೋ ಹುಟ್ಟಬೇಕಾಗಿತ್ತು. ನಾನೇನಾದ್ರೂ ಹಪ್ಪಿ ತಪ್ಪಿ ಫ್ಯಾಷನ್ ಡಿಸೈನರ್ ಆಗ್ಬಿಟ್ಟಿದ್ರೆ ಈ ಥರ ಹಳೆ ಬಟ್ಟೆಗಳನ್ನೇ ಹೊಲ್ದಿ ಹೀರೋಯಿನ್ಗಳಿಗೆಲ್ಲ ಹಾಕ್ಬಿಡ್ತಾ ಇದೆ. ಅದಕ್ಕೆ ದೇವರು ಆ ಕೆಲಸದಿಂದ ನನ್ನ ತಪ್ಪಿಸ್ಬಿಟ್ಟು ಇಲ್ಲಿ ಹಾಕಿರೋದು. ಇಲ್ಲಿ ಚಿಕ್ಕದಾಗಿ ರಿಬ್ಬನ್ ಆಯಿತು. ಇದನ್ನು ಸೈಡ್ಗೆ ತಿಟ್ಕೊಂಡೆ. ಆಮೇಲೆ ಇದು ಗೋಲ್ಡನ್ ಕಲರ ವೈಟ್ ಕಲರ ಫ್ರೆಂಡ್ಸ್, ಇದೊಂದಿತ್ತಲ್ಲ, ಇದರಲ್ಲಿ ಏನಾರ ನನ್ನ ಟ್ಯಾಲೆಂಟ್ ತೋರ್ಸೋಣ ಅಂದ್ಬಿಟ್ಟು ಇದನ್ನು 2 ಪೀಸ್ ಕಟ್ ಮಾಡಿಕೊಂಡೆ. ಈ ಥರ ಬಟರ್ಫ್ಲೈ ಥರ ಮಾಡೋಣ ಅಂತ ನೋಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆದರೆ ಇದನ್ನೆಲ್ಲ ಹಾಕ್ಕೊಡಲ್ವಲ್ಲ, ಯಾವುದಾದ್ರು ರೆಸ್ಟ್ರೋ ಸ್ಟೈಲು ಸಾಂಗ್ಗಳಿಗೆ ಮಾತ್ರ ರೀಲ್ಸ್ಗೆ ಹಾಕೋಬೋದು ನಾನು ಅಂದ್ಬಿಟ್ಟು ಅದನ್ನೇ ಫಿಕ್ಸ್ ಮಾಡಿಕೊಂಡೆ. ಮತ್ತು ಶಿವ ಕೊಟ್ಟಿರೋ ಹಳೆ ಕ್ಲಿಪ್ ಇತ್ತಲ್ಲ ಮುರಿದೋಗ್ಬಿಟ್ಟಿರೋದು, ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ಈ ಥರ ಮಾಡಿಕೊಂಡು ಗಮ್ಮ ಕಂಟಿಸ್ತೆ ಫ್ರೆಂಡ್ಸ್. ಗಮ್ಮು ಇಟ್ಕೊಂಡಿದ ತಕ್ಷಣ ಹೊಗೆನೇ ಬಂದ್ಬಿಡೋದ. ಸೋ ಪವರ್ಫುಲ್ ಫ್ರೆಂಡ್ಸ್. ಕೆಳಗಡೆನೂ ಚೆಲ್ಲೋಯ್ತು. ಕಾಸ್ಟ್ಲಿ ಗಮ್ಮು. ಆದರೆ ಮಕ್ಕಳ ಕೈಲಿ ಮಾತ್ರ ಈ ಥರ ಗಮ್ ಕೊಡಬೇಡಿ ಫ್ರೆಂಡ್ಸ್. ಪೆವಿಕೋ ಕೊಡ್ರಿ, ಅಂಟಿಸ್ಕೊಂಡು ಆಟ ಆಡ್ಕೋತಾರೆ. ಆಮೇಲೆ ರಿಬ್ಬನ್ನೇ ಸುತ್ತಬಿಟ್ಟೆ ಫ್ರೆಂಡ್ಸ್. ರಬ್ಬರ್ ಆಯಿತು, ರಬ್ಬರ್ ಬ್ಯಾಂಡ್ ಥರ ಆಗೋಯ್ತು. ಆಮೇಲೆ ಇನ್ನೊಂದು ಕಲರ್ ಆಯ್ತಲ್ಲ, ಇದರಲ್ಲೂ ಒಂದು ಕ್ಲಿಪ್ ಇನ್ನೊಂದು ಭಾಗನ ಇದಕ್ಕೆ ಅಂಟಿಸ್ಕೊಳ್ಳೋಣ ಅಂದ್ಬಿಟ್ಟು 2 ಪೀಸ್ ಕಟ್ ಮಾಡ್ಕೊಂಡೆ. ಆ ತುದಿಗಳಲ್ಲಿ ದಾರ ಇರೋದನ್ನ ಹೊಲ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಸುಟ್ಕೊಳ್ಳೋದೇ ಬೆಸ್ಟ್ ಅಂದ್ಬಿಟ್ಟು ಕ್ಯಾಲೆಂಡರ್ ಎತ್ಕೊಂಡು ಸುಟ್ಕೊಬಿಟ್ಟೆ ಫ್ರೆಂಡ್ಸ್. ಅದು ಮಿಸ್ ಆಗೈತೆ ಕ್ಲಿಪ್ಪು. ಆಮೇಲೆ ಇನ್ನೊಂದು ಕ್ಲಿಪ್ಪನ್ನ ಡಿಸೈನ್ ಈ ಕಡೆ ಇಟ್ಕೊಂಡೆ. ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ, ಆದರೆ ನಮಗಿರೋ ಲಾಂಗ್ ಹೇರ್ಗೆ ಇದು ಸೆಟ್ ಆಗಲ್ಲ. ಆದರೂ ರಿಬ್ಬನ್ ಹಾಕಿ ಇಟ್ಟಿದ್ದೀನಿ, ನೋಡೋಣ ಹಾಕ್ಕೊಳ್ಳೋಣ ಯಾವತ್ತಾದರೂ. ವಾವ್, ಫಿಶು. ಇದ್ರ 2 ಆಯ್ತಾ? ಓ, ಈ ಥರ ಪೀಸ್, ಸಿಂಗಲ್ ಪೀಸ. ನಾನು ಫುಲ್ ಫಿಶ್ ಅನ್ಕೊಂಡೆ ಫ್ರೆಂಡ್ಸ್. ಇದರಲ್ಲಿ 2 ಪೀಸ್ ಐತೆ, 1 ಪೀಸ್ ಕೊಟ್ಟು ಅಂತೈತೆ. ಇಲ್ಲಿ ಇದು ಯಾವ ಕಿಡ್ನಿಗೂ ಸಾಲಲ್ವಲ್ಲ ಫ್ರೆಂಡ್ಸ್ ಇದು. ಅದು ಟೇಸ್ಟ್ ನೋಡುವ. ನಿಂಬೆ ಹೋಳು ಹಿಂಡ್ಕೊಂಡು ಸೂಪರ್ ಐತೆ. ಇಷ್ಟು ಟೇಸ್ಟ್ ಆಗಲ್ಲ ಫಿಶ್ ಪೀಸು ಫ್ರೆಂಡ್ಸ್. ಉಪ್ಪಿನಕಾಯಿ ತಿಂದಂಗೂ ಫೀಲ್ ಆಗಲಿಲ್ಲ. ಇದನ್ನ ತರದೇ ಇದ್ದಿದ್ರು ಹಾಗಿತ್ತು. ದೊಡ್ಡದಾಗಿ ಫಿಶ್ ತರ್ಲಾ ತಿಂತೀಯಾ ಅಂತೂ. ನಾನೆಲ್ಲ ದೊಡ್ಡ ಮೀನು ತಗೋಬತ್ತೈತೆ ತಿನ್ಬೋದು ಅಂದ್ರೆ, ಇವೆಲ್ಲ ಮಾಡೋಷ್ಟ್ರಲ್ಲಿ 3 ಅವರ್ ಟೈಮ್ ತಗೋತು ಫ್ರೆಂಡ್ಸ್. ಅದೇ ಟೈಲರ್ ಮಿಷಿನ್ ಇದ್ದಿದ್ರಿ ಇವೆಲ್ಲ ಒಂದು 20-30 ನಿಮಿಷದ ಕೆಲಸ. ಅಪ್ಪ, ಈ ರಿಬ್ಬನ್ ಹಾಕೊಂಡಿದ್ದೀನಿ, ಚೆನ್ನಾಗೈತೆ. ಮತ್ತೆ ನನ್ಗೆ ಇದು ಸಖತ್ ಇಷ್ಟ ಆಯ್ತು ಫ್ರೆಂಡ್ಸ್. ನನಗೆ ಸಖತ್ ಹೆಲ್ಪ್ ಆಗ್ತೈತೆ ನನ್ನ ಫೇಸ್ ಪ್ಯಾಕ್ ಎಲ್ಲ ಹಾಕೋಬೇಕಾದ್ರೆ. ಅಲ್ಲೇ ಇವನು 9 ಗಂಟೆ ರಾತ್ರಲ್ಲಿ ಹಿಂಗೆ ಬಂದು ಬೀದಿಲಿ ಮನಿಕೊಂಡು ಇವನು ಮಾನ ಮರದಿ ಕಳ್ಕೊಂಡು ಮನೆ ಇಲ್ವೇನ ಮನಿಕೊಳ್ಳೋಕೆ ನೀರು ಎತ್ಕೊಬರಕ್ಕೆ ಹೋಗೈತೆ ಫ್ರೆಂಡ್ಸ್. ನೀರು ಖಾಲಿ ಅಂತ ಅಂದ್ಬಿಟ್ಟು 9 ಗಂಟೆಲಿ ಬಂದು ಹಿಂಗೆ ಮನಿಕೊಂಡವನು ಇವನು. ಬಾ ವಾಕಿಂಗ್ ಹತ್ರ ಮಾಡೋಣ ಹೋಗ್ಲಿ. ಪಾಪ ಇವಾಗ 9 ಗಂಟೆ ರಾತ್ರಿ ಎತ್ಕೊಬತ್ತೈತೆ. ನನಗೆ ಮಧ್ಯರಾತ್ರಿ ಬಾಯಾರಿಕೆ ಜಾಸ್ತಿ ಫ್ರೆಂಡ್ಸ್ ಸಮ್ಟೈಮ್ಸು. ಅದಕ್ಕೆ ಅನ್ನದಾತ ಥರ ನೀರ್ದಾತನೂ ಆಗೈತಿ ಇವತ್ತು ನನಗೆ, ನನ್ನ ಬಾಳಿಗೆ. ಪುಣ್ಯಾತ್ಮ ಪುಣ್ಯಾತ್ಮ. ಇದ್ ಬೇಕಲ್ಲ ಇಳಿಸ್ಕೋತಾನೆ ಇವನು. ಬಾ ನಡಿಯಪ್ಪ. ಅವನಂಗೆ ಯಾರು ನೋಡಿದವ್ ನೀರ್ ಕ್ಯಾನ್ ಅವನೇ ಅಲ್ಲಿ ಗಂಟೆ ಎತ್ಕೊ ಬಂದೇನೋ ಅನ್ಕೋಬೇಕು, ಆ ಥರ ಅವ್ನು ಬಿಲ್ಡಪ್ಪು. ಮೀನ್ ತಂದಿತ್ತು, ಉಪ್ಪಿನಕಾಯಿ ತಿಂದಂಗೂ ಅನ್ಸಿಲ್ಲ. ಅದು ಮೀನ್ ತಂದ್ರೆ 1-2 ದಿವಸ ತಿನ್ಬೇಕು, ಸುಮ್ಮನೆ ಬೇಡ. ಆಯ್ತು ಬಿಡಪ್ಪ. ಈಗ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. ಚಳಿಗೆ
ಚಿಕನ್ ಮಾಡ್ಕೊಂಡು ತಿಂದ್ರೆ ಸೂಪರ್ ಡೂಪರ್ ಆಗಿರ್ತೈತೆ. ಲೆಗ್ ಪೀಸ್ ಹೊಲ್ಡವೆ. ಲೆಗ್ ಪೀಸು. ಥ್ಯಾಂಕ್ಸ್ ಅಪ್ಪಿ. ಮಸಾಲೆ ರುಬ್ಬಿ ಮಾಡ್ಬೇಕಾ ರುಬ್ದೇ ಮಾಡ್ಬೇಕಾ? ರುಬ್ದೇ ಮಾಡು ಟೇಸ್ಟ್. ರುಬ್ಬದೇ ಮಾಡ್ಬೇಕಾ? ಓಕೆ ಫ್ರೆಂಡ್ಸ್, ಚಿಕನ್ ಸಾರು ರುಬ್ದಿರ ಹೇಳ್ಕೊಡ್ತೀನಿ ಬನ್ನಿ ನಿಮಗೆ. ಇದು ಮಸಾಲೆ ರುಬ್ದಿರೋ ಚಿಕನ್ ಸಾರು ಅಲ್ಲ ಫ್ರೆಂಡ್ಸ್, ಲೇಸಿ ಚಿಕನ್ ಸಾರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ನು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೋಬೇಕು. ಫಿಶ್ ತಂದಿಲ್ಲ ಅಂದಿದ್ರೆ ನಾನು ಈ ರೆಸಿಪಿನೇ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನಾನ್ ವೆಜ್ ಸ್ವಲ್ಪ ತೋರಿಸ್ಬಿಟ್ಟು ಅದು ಫುಲ್ಲು ತಿನ್ನಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ಚಿಕನ್ ತರಿಸ್ಕೊಂಡಿದ್ದು. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಅಡುಗೆ ಮಾಡ್ತಾ 9 ಗಂಟೆ ರಾತ್ರಿಲಿ ಫ್ರೆಂಡ್ಸ್, ಅದಕ್ಕೆ ಪಟ ಅಂತ ಮಾಡಬೇಕು ಅಂತ ಹಿಂಗೆ ಮಾಡ್ತಾ ಇರೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ. ಟೊಮೊಟೊ ನುಣ್ಣಗಾಗಕ್ಕೆ ಬಿಟ್ಟೆ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಂಗೆ ಬಾಡಿಸ್ಕೊಬಿಟ್ಟೆ. ಹಿಂದೆನೇ ಚಿಕನ್ ಹಾಕೋಬಿಟ್ಟೆ. ಚಿಕನ್ ಜೊತೆಗೇನೆ ಚಿಕನ್ ಟೊಮೊಟೊ ಎಲ್ಲ ಒಟ್ಟಿಗೆ ಬೇಯ್ತೈತೆ ಅಂದ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಲರ್ಫುಲ್ಲಾಗಿ ಕಾಣಿಸೋಕ್ಕೆ ಅರಿಶಿನ ಇವಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋದು. ಇದೇ ಚಿಕನ್ನ ಒಂದು 6 ಗಂಟೆಗೆ ತಂದು ಕೊಟ್ಟಿದ್ದಿದ್ರೆ ಫ್ರೆಂಡ್ಸ್, ಹೆಂಗೆ ವೆರೈಟಿ ಅಡುಗೆ ಮಾಡ್ತಿದ್ದೆ. ನನ್ನ ಗಂಡ ಹಿಂಗೆ 9 ಗಂಟೆ ರಾತ್ರಿ ಚಿಕನ್ ತಂದು ಕೊಟ್ಟೈತೆ, ಮಸಾಲೆ ರುಬ್ಬಿ ಮಾಡಿದ್ರೆ ನಾಳೆಯಿಂದ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ವೇಸ್ಟ್ ಆಗ್ತೈತೆ ಮಸಾಲೆ ಎಲ್ಲ ಸಾರೆಲ್ಲ ಅಂದ್ಬಿಟ್ಟು ಹಿಂಗೆ ಮಾಡಿದೆ. ಆಮೇಲೆ ಒಂದು 0.5% ಅಷ್ಟು ಚಿಕನ್ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇದು ಮೆತ್ತ ಚಿಕನ್, ಬಾಯ್ಲರ್ ಚಿಕನ್ ಹಂಗಾಗಿ. ಆಮೇಲೆ ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನ್ ಹಾಕೊಂಡೆ. ಯಾಕಂದ್ರೆ ಖಾರದ ಪುಡಿ ಜಾಸ್ತಿ ಹಾಕಿಲ್ಲ ಅಂದರೆ ಹಸಿಮೆಣಸಿನಕಾಯಿ ಹಾಕೊಂಡಿದ್ದಲ್ಲ, ಹಂಗಾಗಿ ಇದನ್ನ ಮಿಕ್ಸ್ ಕೊಟ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಈ ಥರ ಮಾಡಿದ್ರೆ ಚಿಕನ್ ಪೀಸಸ್ ಬೆಳ್ಳಿಗೆ ಕಾಣಿಸ್ತಾ ಇರ್ತೈತೆ, ಟೇಸ್ಟ್ ಇರಲ್ಲ ಅಂತ ಅನ್ಕೋತೀರಾ ಫ್ರೆಂಡ್ಸ್. ಎಷ್ಟು ಟೇಸ್ಟ್ ಇರ್ತೈತೆ ಗೊತ್ತಾ. ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಗರಂ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಈ ಚಿಕನ್ ಮಸಾಲ ಬೇಕಾದ್ರೆ ಹಾಕೋಬೋದು ಫ್ರೆಂಡ್ಸ್. ಈ ಥರ ಮಸಾಲೆ ರುಬ್ದಿರ ಮಾಡಿದಾಗ ನನಗೆ ಚಿಕನ್ ಮಸಾಲ ಫ್ಲೇವರೇ ಅಷ್ಟೊಂದು ಇಷ್ಟ ಆಗಲ್ಲ, ನನಗೆ ಅದಕ್ಕೆ ಅದನ್ನು ಬಳಸೋದೇ ಇಲ್ಲ. ಇದನ್ನು ತಟ್ಟೆ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಸಾರು ಮಂದ ಆಗ್ಬಿಡ್ತೈತೆ ಫ್ರೆಂಡ್ಸ್ ಮಸಾಲೆಗಳೆಲ್ಲ ಕಲಸಿದ್ಮೇಲೆ. ಅಪರೂಪಕ್ಕೆ ಲೆಗ್ ಪೀಸ್ ತಂದು ಕೊಟ್ಟೈತೆ. ಇದ್ರಲ್ಲಿ ಕಬಾಬ್ ಮಾಡ್ಕೊಂಡು ತಿಂದಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಾಯಿತ್ತು. ಬಟ್ ಮೈ ಬ್ಯಾಡ್ ಲಕ್ಕು, 9 ಗಂಟೆ ರಾತ್ರಿ ಮಾಡೋಕ್ಕೆ ರಿಸ್ಕ್ ತಗೊಂಡಿಲ್ಲ. ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡೆ. ಸಖತ್ತಾಗಿ ಬಂದಿತ್ತು. ಇದು ನಮ್ಮ ಲೇಸಿ ಚಿಕನ್ ಸಾರು ಫ್ರೆಂಡ್ಸ್. ನಿಮ್ಗೆ ಅನ್ನ ಕೊಡ್ತೀನಿರಪ್ಪ. ಮನೆ ಮಾತ್ರ ಗಜಿಬಿಜಿ ಆಗೈತೆ, ಏನು ಅನ್ಕೋಬೇಡಿ ಫ್ರೆಂಡ್ಸ್. ಚಳಿಗಾಲದಲ್ಲಿ ಹಿಂಗೆ ಇರ್ತೈತೆ ಮನೆ. ಈ ಥರ ಮಾಡಿದ್ರೆ ಮಾತ್ರ ಇವ್ರಿಗೆ ಫೇವ್ರೇಟ್ ಆಗೋದು. ನಮ್ಮ ಸಾಂಬಾರು ಇಷ್ಟ ಇಲ್ಲ. ಮಸಾಲೆ ರುಬ್ಬಿ ಮಾಡಿದ್ರೆ ಇದೇ ಟೇಸ್ಟ್, ಹಳ್ಳಿ ಕಡೆ ಇದ್ದಂಗೆ ಟೇಸ್ಟ್. ಆಯ್ತು ಬಿಡಪ್ಪ. ಆನಂದ ಚೆನ್ನಾಗಿದೆ. ಆನಂದ ಚೆನ್ನಾಗಿದೆ. ಕನಕಪುರ ಸೈಡು ಅಂದರೆ ಇವ್ರ ಮನೇಲಿ ಈ ಥರ ಮಾಡೋದು ಫ್ರೆಂಡ್ಸ್. ಕನಕಪುರ ಸೈಡು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ತಿಂದಾವಳೆ ತಿಂದಿದ್ದೀನಪ್ಪ, ಅವ್ರು ಹೆಂಗೆ ಮಾಡ್ತಾರೆ ನೋಡ್ಲಿಲ್ವಲ್ಲ. ಕನಕಪುರ ಸೈಡ್ ಬಿರಿಯಾನಿನಾ? ಅಲ್ಲ ನಾನು ಹೇಳ್ತಾ ಇರೋದು ಹೋಟ್ಲಲ್ಲ, ಮನೆಗಳಲ್ಲಿ ಹಿಂಗೆ ಮಾಡೋದು. ಹಿಂಗೇನಾ? ಇಷ್ಟ ಆಯ್ತಾ? ಜಮಾಯಿಸಿ ನಮ್ಗೆ ನಿಂತ ಬರ್ತದೆ ಹೇಳಿತದೆ. ಇದ್ದೇ ಗೊತ್ತೈತಾ ಮನಿಕೊಳ್ಬೇರು. ಕುಮಾರಣ್ಣ ಗೀತಾ ಸಿಸ್ಟರ್ 23ಕ್ಕೆ 23ನೇ ವರ್ಷದ ಹ್ಯಾಪಿ ಆನಿವರ್ಸರಿ. ಯಶಸ್ವಿನಿ ಹಾಯ್. ಮಧುಗಿರಿಯಿಂದ ಅವರು ಹಾಯ್. ಸೋನಿಕಾ 24ಕ್ಕೆ ಹ್ಯಾಪಿ ಬರ್ತಡೇ. ಲೋಕೇಶ್ ಅಣ್ಣ 25ಕ್ಕೆ ಹ್ಯಾಪಿ ಬರ್ತಡೇ. ಅರ್ಜುನ್ ಅವರು ಅರ್ಜುನ್ ಜಸ್ವಿನ್ ಹಾಯ್ ಮಕ್ಳ. ಋತ್ವಿ 20ಕ್ಕೆ ಹ್ಯಾಪಿ ಬರ್ತಡೇ. ಅನಿಶಾ ಹಾಯ್. ರಕ್ಷಿತ್ 25ಕ್ಕೆ ಹ್ಯಾಪಿ ಬರ್ತಡೇ. ಪ್ರೀತಿ ಹ್ಯಾಪಿ ಬರ್ತಡೇ. ಸುಮಾ ಸಿಸ್ಟರ್ 29ಕ್ಕೆ ಹ್ಯಾಪಿ ಬರ್ತಡೇ. ಶಹೀನಾ ಸಿಸ್ಟರ್ ಹಾಯ್. ಮೋನಿಶಾ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್ ನಾಳೆ ಸಿಗ್ತೀವಿ.